ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್ನ ಭಾಗ್ಯ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಸರ್ಕಾರದಿಂದ ಸಮರೋಪಾದಿಯಲ್ಲಿ ಸರ್ವೆ ಕಾರ್ಯ ನಡೆಯಿತು. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್ನ ಭಾಗ್ಯ. ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆ ಸಮರೋಪಾದಿಯಲ್ಲಿ ಸರ್ವೆ ಕಾರ್ಯ ನಡೆದಿದೆ. ಮನೆ ಕಳಕೊಂಡವರಿಗೆ ಪುನರ್ವಸತಿಯನ್ನ ಸೂಚಿಸಿದ್ರು ವೇಣುಗೋಪಾಲ್. ಕೋಗಿಲು ಲೇಔಟ್ಗೆ ಅಧಿಕಾರಿಗಳಿಂದ ಭೇಟಿ ನೀಡಿದ್ರು, ನಿವಾಸಿಗಳ ಪರಿಶೀಲನೆ ನಡೆಸಿದ್ರು, ಅಲ್ಲಿ ಸರ್ವೆ ಕಾರ್ಯ ನಡೆಯಿತು. ನಾಳೆ ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳು ವರದಿ ಕೊಡಲಿದ್ದಾರೆ. ನಾಡಿದ್ದು ಮನೆಗಳ ವಿತರಣೆ ಆಗುತ್ತೆ. ಹೈಕಮಾಂಡ್ ಸೂಚನೆ ಹಿನ್ನೆಲೆ ಸೂಪರ್ ಫಾಸ್ಟ್ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳ ಬಗ್ಗೆ ಸರ್ಕಾರ ತ್ವರಿತಗತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದೆ. ಸರ್ಕಾರದಿಂದ ಈಗ ಈ ನಿವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಸರ್ವೆ ಕಾರ್ಯ ನಡೆಯಿತು. ಸರ್ಕಾರದಿಂದ ಸಮರೋಪಾದಿಯಲ್ಲಿ ಮನೆ ಕಳ್ಕೊಂಡವರಿಗೆ ವೇಣುಗೋಪಾಲ್ ಪುನರ್ವಸತಿಯನ್ನ ಕಲ್ಪಿಸೋದಾಗಿ ಸೂಚಿಸಿದ್ರು. ಅಧಿಕಾರಿಗಳ ತಂಡ ಭೇಟಿ ನೀಡಿತು, ಸ್ಥಳಕ್ಕೆ ಸರ್ವೆ ಕಾರ್ಯ ನಡೆಸಿದ್ರು. ನಾಳೆ ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳು ವರದಿ ಕೊಡ್ತಾರೆ. ನಾಡಿದ್ದು ಮನೆಗಳ ವಿತರಣೆ ಆಗುತ್ತೆ. ಸೂಪರ್ ಫಾಸ್ಟ್ ನಿರ್ಧಾರ ಸರ್ಕಾರದಿಂದ. ಸಿಎಂ ಸೂಚನೆ ಹಿನ್ನೆಲೆ ಸ್ಥಳದಲ್ಲಿ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡಿದರು. ಕೋಗಿಲು ಲೇಔಟ್ ಬಳಿ ಮನೆ ಕಳ್ಕೊಂಡಂತಹ ನಿವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಬೈಯಪ್ಪನಹಳ್ಳಿಯಲ್ಲಿ ಸರ್ಕಾರ ನಿರ್ಮಿಸ್ತಾ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಭಾಗ್ಯ ಆಯಿತು. ಬೈಯಪ್ಪನಹಳ್ಳಿಯಲ್ಲಿ ರಾಜೀವ್ ಗಾಂಧಿ ನಿಗಮದಿಂದ 1187 ಫ್ಲಾಟ್ಗಳ ನಿರ್ಮಾಣ ಆಗಿದೆ. 20x30 ಅಳತೆಯ ಒಂದು ಬೆಡ್ರೂಮ್ ಫ್ಲಾಟ್ ಇದು. ಈ ಫ್ಲಾಟ್ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅರ್ಹರ ಪಟ್ಟಿಯನ್ನ ಫೈನಲ್ ಮಾಡಿದ ನಂತರ ಫ್ಲಾಟ್ ಹಂಚಿಕೆ ಬಗ್ಗೆ ಅಂತಿಮ ನಿರ್ಧಾರ ಆಗುತ್ತೆ. ಜನವರಿ 1ನೇ ತಾರೀಕು ಮನೆ ಕಳ್ಕೊಂಡಂತ ನಿವಾಸಿಗಳಿಗೆ ರಾಜ್ಯ ಸರ್ಕಾರ ಫ್ಲಾಟ್ ಅನ್ನ ಕೊಡಲಿದೆ. ಅದಕ್ಕೋಸ್ಕರ ಸಮರೋಪಾದಿಯಲ್ಲಿ ಕೆಲಸ ಆಗ್ತಾ ಇದೆ. ನಿರಾಶ್ರಿತರ ಆಧಾರ್, ವೋಟರ್ ಐಡಿ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ನಾಳೆ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಒಂದು ವರದಿಯನ್ನ ಸಲ್ಲಿಸ್ತಾರೆ. ನಾಡಿದ್ದು ಅಂದ್ರೆ ಜನವರಿ 1ನೇ ತಾರೀಕೆ ಅರ್ಹರಿಗೆ ಫ್ಲಾಟ್ ಹಂಚಿಕೆ ಮಾಡಲಾಗುತ್ತೆ. ಜನವರಿ 1ನೇ ತಾರೀಕಿನಂತೆ ರಾಜ್ಯ ಸರ್ಕಾರ ಈ ಮನೆ ಕಳ್ಕೊಂಡಂತಹ ಏನಿದ್ದಾರೆ ಅರ್ಹರಿಗೆ ಫ್ಲಾಟ್ ಅನ್ನ ಹಂಚಿಕೆ ಮಾಡಲಿದೆ. ಕೋಗಿಲು ಲೇಔಟ್ನ ಬಳಿ ಮನೆ ಕಳ್ಕೊಂಡವರಿಗೆ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇರೋ ಫ್ಲಾಟ್ ಭಾಗ್ಯ ಆಯಿತು. 1187 ಫ್ಲಾಟ್ಗಳನ್ನ ರಾಜೀವ್ ಗಾಂಧಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿರೋದು. ಕೋಗಿಲು ಬಳಿ ನಿರಾಶ್ರಿತರಿಗೆ ಮನೆಯನ್ನ ಸರ್ಕಾರ ಹೇಗೆ ಹಂಚಿಕೆ ಮಾಡುತ್ತೆ? ಮೊದಲಿಗೆ ನಿವಾಸಿಗಳ ಬಳಿ ಇರುವಂತಹ ದಾಖಲೆಗಳನ್ನ ಸರ್ಕಾರ ಸಂಗ್ರಹ ಮಾಡಲಿದೆ. ಪ್ರತಿ ಮನೆಯಿಂದ 5 ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ವೋಟರ್ ಐಡಿ, ಕರೆಂಟ್ ಬಿಲ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ತಾತ್ಕಾಲಿಕ ಆದೇಶ ಪ್ರತಿಯನ್ನ ಬೆಂಗಳೂರು ಜಿಲ್ಲಾಡಳಿತ ಪಡೆಯಲಿದೆ. ದಾಖಲೆ ಸಂಗ್ರಹದ ನಂತರ ಆ ದಾಖಲೆಗಳ ನೈಜತೆಯ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಆ ವ್ಯಕ್ತಿಗಳ ಹೆಸರಲ್ಲಿ ಇತರೆ ಆಸ್ತಿಗಳ ಬಗ್ಗೆ ದಾಖಲೆ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡುತ್ತಾರೆ. ದಾಖಲೆಗಳು ಪಕ್ಕಾ ಇದ್ರೆ ಮಾತ್ರ ಸ್ಥಳೀಯ ನಿರಾಶ್ರಿತರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ. ಹೊರ ರಾಜ್ಯದ ನಿರಾಶ್ರಿತರ ಬಗ್ಗೆ ಸೂಕ್ತ ದಾಖಲೆ ಇದ್ರೆ ಮಾತ್ರ ಅವರನ್ನ ಪರಿಗಣನೆ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇರೋ ಕೆಲಸ ಇದು. 5 ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳು. ಅದರಲ್ಲಿ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಪರಿಶೀಲನೆಯನ್ನ ನಡೆಸಲಿದ್ದಾರೆ, ಕರೆಂಟ್ ಬಿಲ್ಲು, ವೋಟರ್ ಐಡಿ, ಎಲ್ಲ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾರೆ. ಮೊದಲು ಈ ದಾಖಲೆಯನ್ನ ಸಂಗ್ರಹಿಸ್ತಾರೆ, ಆಮೇಲೆ ಆ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಅದರ ಆಧಾರದ ಮೇಲೆ ನೈಜತೆ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ನಂತರ ಮನೆ ಹಸ್ತಾಂತರ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಕೋಗಿಲು ಕ್ರಾಸ್ ಬಳಿ ಮನೆ ಕಳ್ಕೊಂಡಂತಹ ನಿರಾಶ್ರಿತರಿಗೆ ಸರ್ಕಾರ ಈಗ ಬಹಳ ತ್ವರಿತಗತಿಯಲ್ಲಿ ಮನೆ ಮಂಜೂರು ಮಾಡೋದಕ್ಕೆ ಹೊರಟಿದೆ. ಒಂದು ಈ ತರಾತುರಿ, ಮತ್ತೊಂದು ಕಡೆ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಕೆಲಸ ಹೇಗಿದೆ ಈಗ? ಯಾಕಂದ್ರೆ ಅಲ್ಲಿರುವಂತಹ ನಿರಾಶ್ರಿತರ ದಾಖಲೆಗಳ ಸಂಗ್ರಹ ಮಾಡ್ತಿದ್ದಾರೆ. ಸೊ ಆ ಕೆಲಸ ಹೇಗೆ ನಡೀತಾ ಇದೆ?
ಶ್ವೇತಾ, ಏನಂತಂದರೆ ಯಲಹಂಕ ಬಳಿ ಇರತಕ್ಕಂಥ ಕೂಗಲ್ ಲೇಔಟ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ನಿರಾಶ್ರಿತರಿದ್ದರು. ಆ ಒಂದು ಶೆಡ್ಗಳನ್ನು ಈಗಾಗಲೇ ಸಂಪೂರ್ಣವಾಗಿ ನೆಲಸಮವನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಈ ಒಂದು ಸ್ಥಳದಲ್ಲಿ ಈಗಾಗಲೇ ಅಧಿಕಾರಿಗಳು, GPA ಅಧಿಕಾರಿಗಳು ಮತ್ತು ನಗರ ಜಿಲ್ಲಾಡಳಿತ ಅಧಿಕಾರಿಗಳ ತಂಡ ಜಂಟಿಯಾಗಿ ಸರ್ವೆ ಕಾರ್ಯವನ್ನು ಕೈಗೊಂಡಿರುವಂಥದ್ದು. ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮತ್ತು ದಾಖಲೆಗಳ ಕ್ರೋಢೀಕರಣವನ್ನು ಅಧಿಕಾರಿಗಳು ಮಾಡ್ಕೊಳ್ತಾ ಇರುವಂಥದ್ದು. ಅವರ ಬಳಿ ಇರತಕ್ಕಂಥ ಪ್ರಮುಖವಾದಂತಹ 5 ದಾಖಲೆಗಳನ್ನು ಈಗಾಗಲೇ ಸಂಗ್ರಹವನ್ನು ಮಾಡಿಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ವೋಟರ್ ID, ಆಧಾರ್ ಕಾರ್ಡ್, ಕರೆಂಟ್ ಬಿಲ್ ಮತ್ತು ಇಲ್ಲಿ ಸ್ಥಳೀಯವಾಗಿ ಕೊಟ್ಟಿರುವಂತಹ ಒಂದು ಆದೇಶ ಪ್ರತಿ, ಅವರಿಗೆ ವಾಸದ ಆದೇಶ ಪ್ರತಿಯನ್ನು ಅವರು ಅಧಿಕಾರಿಗಳು ಪಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಯಾರು ನೈಜತೆ ಇದ್ದಾರೆ, ಈ ದಾಖಲೆಗಳು ನೈಜವಾಗಿದೆಯಾ ಅಥವಾ ಫೇಕ್ ಆಗಿದೆಯಾ ಅನ್ನುವಂಥದ್ದನ್ನು ಮೊದಲಿಗೆ ಅಧಿಕಾರಿಗಳು ಪರಿಶೀಲಿಸಿ ನಂತರ ಆ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡ್ತಾರೆ. ಇದಾದ ಬಳಿಕ ಅಧಿಕಾರಿಗಳು ಏನು ಇಲ್ಲಿ ಮನೆ ಕಳೆದುಕೊಂಡಿದ್ದಾರೆ, ನಿರಾಶ್ರಿತರಿದ್ದಾರೆ, ಅವರಿಗೆ ಪುನರ್ವಸತಿಯನ್ನು ಕೊಡೋದಕ್ಕೆ ಈಗಾಗಲೇ ಸರ್ಕಾರ ಅವರಿಗೆ ಫ್ಲಾಟನ್ನು ಕೊಡೋದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಬೈಪ್ನಹಳ್ಳಿಯಲ್ಲಿ ಇರುವಂಥ ಸುಮಾರು 100ಕ್ಕೂ ಹೆಚ್ಚು ಫ್ಲಾಟ್ಗಳನ್ನು ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಮಾಡಲಾಗಿರುವುದು. ಅದರಲ್ಲಿ ಈ ಒಂದು ಫಲಾನುಭವಿಗಳಿಗೆ ಯಾರು ನೈಜತೆ ಇದ್ದಾರೆ, ಆ ಒಂದು ಫಲಾನುಭವಿಗಳಿಗೆ ಆ ಒಂದು ರಿಪೋರ್ಟ್ ಆಧಾರದ ಮೇಲೆ ಫ್ಲಾಟನ್ನು ಹಂಚಿಕೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಮತ್ತು ನಾಳೆ ಈ ಒಂದು ಅಧಿಕಾರಿಗಳ ತಂಡ ಈ ಒಂದು ಸ್ಥಳದಲ್ಲಿ ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸಿ ಇವತ್ತು ನಾಳೆ ವರದಿಯನ್ನು ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರಿಗೆ ಕೊಡ್ತಾರೆ. ಇದಾದ ಬಳಿಕ ಅವರಿಗೆ ಫ್ಲಾಟನ್ನು ವಿತರಣೆ ಜನವರಿ 1ನೇ ತಾರೀಕು ಫ್ಲಾಟ್ಗಳನ್ನು ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ತರಾತುರಿಯಲ್ಲಿ ಈಗ ಅಧಿಕಾರಿಗಳು ಕೂಡ ಸಗರೋಪಾದಿಯಲ್ಲಿ ಒಂದು ಸ್ಥಳದಲ್ಲಿ ಅವರ ಒಂದು ದಾಖಲೆಗಳನ್ನು ಪರಿಶೀಲನೆಯನ್ನು ಕೈಗೊಂಡಿರುವಂಥದ್ದು, ಜೊತೆಗೆ ಅವರ ಒಂದು ದಾಖಲೆಗಳ ಕ್ರೋಢೀಕರಣ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಜನ ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದರು, ಜೊತೆಗೆ ಅವರ ಬಳಿ ಇರತಕ್ಕಂಥ ದಾಖಲೆಗಳು ಏನೇನು ಅನ್ನುವಂಥದ್ದು ಅದೆಲ್ಲ ಪರಿಶೀಲಿಸಿ ಆದ ನಂತರ ಅವರಿಗೆ ಫ್ಲಾಟ್ಗಳನ್ನು ಕೊಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಥ್ಯಾಂಕ್ ಯು ನಂದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.